ನಮಸ್ಕಾರ ಸ್ನೇಹಿತರೆ. ಅಡಾನಿ ಸ್ಟಾಕ್ಸ್‌ಗಳು ಏನು ಬೀಳ್ತಿದೆ? ಸೊ ಅದು ಬೀಳಕ್ಕೆ ರೀಸನ್ ಏನು? ಅದು ವಾಪಸ್ ರಿಕವರ್ ಆಗುತ್ತಾ? ಇವಾಗ ನಾವು ಇನ್ವೆಸ್ಟ್ ಮಾಡಬೇಕೋ ಇಲ್ಲ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ತೆಗಿಬೇಕೋ? ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ನ್ಯೂಸ್ ಬರುತ್ತೆ. ಅಡಾನಿ ಗ್ರೂಪ್ಸ್ ಬಂದ್ಬಿಟ್ಟು ಬೈ ಮಾಡಿದ್ದಾರೆ $260 ಮಿಲಿಯನ್ ವರೆಗೂ ಅಂತ. ಸೊ ಆ ಒಂದು ನೆಗೆಟಿವ್ ನ್ಯೂಸ್ ಇಂದ ಸ್ಟಾಕ್ ಪ್ರೈಸ್ ಡ್ರಾಪ್ ಆಗುತ್ತೆ. ಸೊ ಡ್ರಾಪ್ ಆದ್ಮೇಲೆ ರಿಕವರ್ ಆಗುತ್ತಾ? ನನ್ನ ಪ್ರಕಾರ ನೀವು ಈ ಕ್ವೆಶ್ಚನ್ ನನಗೆ ಕೇಳಿದ್ರೆ ರಿಕವರ್ ಆಗೇ ಆಗುತ್ತೆ. ಯಾಕೆ ಗೊತ್ತಾ? ಇದೇ ತರ ಲಾಸ್ಟ್ ಟೈಮ್ ಒಂದ್ಸತಿ ಆಗಿತ್ತು. ಹಿಂಡೆನ್ಬರ್ಗ್ ರಿಪೋರ್ಟ್ ಬಂತು 2 ವರ್ಷನೋ 3 ವರ್ಷದ ಹಿಂದೆ. ಸ್ಟಾಕ್ ಪ್ರೈಸ್ ಆಲ್ಮೋಸ್ಟ್ 40-50% ವರೆಗೂನು ಡ್ರಾಪ್ ಆಯ್ತು. ಹಾಗಾದ್ಮೇಲೆ ಎಷ್ಟು ಸ್ಪೀಡಾಗಿ ರಿಕವರಿ ಆಯ್ತು ಅಂದ್ರೆ ಕಣ್ಣು ಬಿಡೋಷ್ಟೊತ್ತಿಗೆ ವಾಪಸ್ ಅದೇ ಪ್ರೈಸ್ ಇಂದ ಜಾಸ್ತಿಗೆ ಹೋಗಿತ್ತು. ಅಂದ್ರೆ ಎಷ್ಟು ಪ್ರೈಸ್ ನಡೀತಿತ್ತೋ ಅದಕ್ಕಿಂತ ಜಾಸ್ತಿಗೆ ಹೋಗಿತ್ತು. ಜಸ್ಟ್ ಒಂದು ಬ್ಯಾಡ್ ನ್ಯೂಸು ಒಂದು ಸ್ಟಾಕ್‌ನ ಝೀರೋ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾವತ್ತು ಫಂಡಮೆಂಟಲ್ ಸ್ಟ್ರಾಂಗ್ ಇರೋವರೆಗೂ ಸ್ಟಾಕ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್‌ನ ಕಂಡುಹಿಡಿಯೋದು ಹೆಂಗೆ? ಅದಕ್ಕೋಸ್ಕರ ನಮ್ಮ ವಿಡಿಯೋ ಇದೆ. ಫಂಡಮೆಂಟಲ್ ಗುಡ್ ಸ್ಟಾಕ್ಸ್‌ನ ಕಂಡುಹಿಡಿಯೋದು ಹೆಂಗೆ ಅಂತ ಅದ್ರಲ್ಲಿ ನೋಡಿ ಕಲ್ತ್ಕೊಳ್ಳಿ. ಸೊ ದಟ್ ನೀವು ಸೆಲೆಕ್ಟ್ ಮಾಡಿರೋ ಸ್ಟಾಕು ನಿಮಗೆ ಯಾವತ್ತೂ ಲಾಸ್ ಮಾಡಲ್ಲ. ಅಂಡ್ ಇನ್ನೊಂದು ಹೇಳ್ತೀನಿ, ₹400 ₹450ಗೆ ಬಂದಾಗ ನಾನು ಬೈ ಮಾಡಿದೆ. ಇವಾಗ 500, 560 ಏನೋ ನಡೀತಿದೆ. ಸೊ 600ಗೆ ಬಂದಾಗ ಸೇಲ್ ಕೂಡ ಮಾಡ್ತೀನಿ. ಸೊ ಇದೆಲ್ಲ ಏನ್ ಗೊತ್ತಾ? ಒಂದು ಬೈಯಿಂಗ್ ಆಪರ್ಚುನಿಟಿ. ಜಸ್ಟ್ ನೀವು 40,000 ವರೆಗೂ ಇನ್ವೆಸ್ಟ್ ಮಾಡಿದ್ರೆ ಅದು 600ಗೆ ಹೋದ್ರೆ 60,000 20,000 ಪ್ರಾಫಿಟ್. ಜಸ್ಟ್ ಯಾರ್ದೋ ಒಂದು ನ್ಯೂಸ್ ಬಂತು, ಬಿತ್ತು, ಮೇಲ್ಗಡೆ ಬಂತು. ಸೊ ಇಷ್ಟರಲ್ಲಿ ನೀವು ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಆರಾಮಾಗಿ ದುಡ್ಡು ಮಾಡ್ಕೋಬಹುದು. ಸೊ ಇದು ದುಡ್ಡು ಮಾಡಕ್ಕೆ ತುಂಬಾ ಈಸಿಯಾದ ಸಮಯ. ಅಂಡ್ ಇನ್ನೊಂದೇನ್ ಗೊತ್ತಾ? ಈ ತರ ಏನೇ ನ್ಯೂಸ್ ಬರುತ್ತೋ ಬೇರೆ ಬೇರೆ ಕಂಪ್ನಿ ಆಗಿರ್ಲಿ, ಬರೀ ಅಡಾನಿ ಅಂತಲ್ಲ, ಎಂತ ಕಂಪ್ನಿ ಆಗಿರ್ಲಿ, ಎಲ್ಲಾ ನ್ಯೂಸ್‌ನು ಕಲೆಕ್ಟ್ ಮಾಡಿ. ಆ ನ್ಯೂಸ್ ಪ್ರಕಾರ ನೀವು ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡಿ. ನ್ಯೂಸ್ ಬಂದ್ಬಿಟ್ಟು ಈ ತರ ಬ್ರೈಬು, ಈ ತರ ಏನೋ ಒಂದು ಸಾಲ ಕೊಟ್ಟಿಲ್ಲ, ಆ ತರ ಚಿಕ್ಕ ಪುಟ್ಟ ನ್ಯೂಸ್ ಆಗಿದ್ದು, ಫಂಡಮೆಂಟಲಿ ಗುಡ್ ಸ್ಟಾಕ್ ಆಗಿದ್ದು, ಅಂದ್ರೆ ಇಯರ್ ಆನ್ ಇಯರ್ ಗ್ರೋತ್ ಚೆನ್ನಾಗಿತ್ತು. ಅದ್ರ ಹತ್ರ ಒಳ್ಳೊಳ್ಳೆ ಪ್ರಮೋಟರ್ಸ್ ಇದಾರೆ, ಅದ್ರೊಳಗೆ ಒಳ್ಳೊಳ್ಳೆ ಕಸ್ಟಮರ್ಸ್ ಇದಾರೆ. ಅದೆಲ್ಲ ಇರುವಂತ ಸ್ಟಾಕ್ಸ್‌ಗಳು ಈ ತರ ಬಿದ್ರೆ ಪಟ್ ಅಂತ ಬೈ ಮಾಡ್ಬಿಡಿ. ಸೊ ದಟ್ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಅದಂತೂ ಪಕ್ಕಾ. ಈ ತರ ಸ್ಟಾಕ್ಸ್‌ಗಳು ಬಿದ್ದಾಗಲೇ ದುಡ್ಡಾಗೋದು. ಮೇಲ್ಗಡೆ ಹೋಗ್ತಾನೆ ಇದ್ರೆ ಸ್ಟಾಕ್ಸ್‌ಗಳು ಒಳ್ಳೆ ರೇಟಿಗೆ ಸಿಗ್ಲಿಲ್ಲ ಅದನ್ನ ನಾವು ಬೈನು ಮಾಡಕ್ಕಾಗಲ್ಲ, ಸೇಲು ಮಾಡಕ್ಕಾಗಲ್ಲ. ಬೀಳ್ಬೇಕು, ನಾವು ಬೈ ಮಾಡ್ಬೇಕು, ಎದ್ದೇಳ್ಬೇಕು, ನಾವು ಸೇಲ್ ಮಾಡ್ಬೇಕು. ಸೊ ಇದೇ ತರ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು. ಈ ತರ ಸುಮಾರು ಸ್ಟಾಕ್ಸ್‌ಗಳು ಬೀಳ್ತಾ ಇರುತ್ತೆ, ಎದ್ದೇಳ್ತಾ ಇರುತ್ತೆ ಡೈಲಿ. ಸೊ ಅದ್ರದ್ದೆಲ್ಲ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ನಾನ್ ನಿಮ್ಮ ಹತ್ರ ಬಂದು ತಲುಪ್ಸಕ್ ಟ್ರೈ ಮಾಡ್ತೀನಿ. ಅಂಡ್ ಇನ್ನೊಂದು ನಿಮಗೆ ಹೊಸ ಗುಡ್ ನ್ಯೂಸ್ ಏನ್ ಹೇಳ್ಬೇಕು ಅಂದ್ರೆ, ರಿಪೋರ್ಟ್ ಪ್ರಕಾರ ಅಡಾನಿ ಗ್ರೂಪ್ ಮೇಲೆ ಇದ್ದಿದ್ದು ಕೇಸ್ ಬ್ರೈಬ್ ಮಾಡಿಲ್ಲ ಅಂತ ನಮ್ಮ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಮ್ಮ ಕೋರ್ಟ್ ಹೇಳಾಗಿದೆ. ಸೊ ದಟ್ ನಿನ್ನೆಯಿಂದ ರಿಕವರಿ ಶುರು ಆಗಿದೆ ಸ್ಟಾಕಲ್ಲಿ. ನನಗೂ ಸ್ವಲ್ಪ ಒಳ್ಳೆ ಪ್ರಾಫಿಟ್ ಆಗಿದೆ ಅಂಡ್ ನಾನು ಹೋಲ್ಡ್ ಮಾಡ್ತೀನಿ 600 ತನಕ. ಸೊ ಇದೇ ತರ ನೋಡೋಣ. ನಾನು ತಗೊಂಡಿದ್ದು ಅಡಾನಿ ಪವರ್. ಸೊ ನೀವ್ ಯಾವ್ಯಾವ ಸ್ಟಾಕ್ ತಗೊಂಡಿದ್ದೀರಾ ಅಡಾನಿಲಿ ಅಂತ ತಿಳ್ಕೋಬೇಕು ಅಂತ ಆಸೆ ಪಡ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ. ಯಾವ್ಯಾವ ಅಡಾನಿ ಸ್ಟಾಕ್ ಎಷ್ಟು ರೂಪಾಯಲ್ಲಿ ತಗೊಂಡಿದ್ದೀರಾ ಅಂತ. ಸೊ ದಟ್ ನನಗೂ ಒಂದು ಐಡಿಯಾ ಸಿಗುತ್ತೆ ಯಾರ್ಯಾರು ಇಲ್ಲಿ ಅಡಾನಿ ಲವರ್ಸ್ ಇದಾರೆ ಅಂತ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಕೆ ನೀವು ಮಾಡ್ಬೇಕಾಗಿರೋದೊಂದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.